ಸಿದ್ಧಾರೂಢ ಸದ್ಗುರುದೇವ ನೀನೆ ನಂಗೆ ಸಕಲ ದೈವ. ಸಿದ್ಧಾರೂಢ ಸದ್ಗುರುದೇವ ನೀನೆ ನಂಗೆ ಸಕಲ ದೈವ. ಪಾರ್ವತಿ ಪರಮ ಶಿವರಾಮ್ ದರ್ಶನ ಕಲ್ಪಿಸಿದವರಾಮ್. ಪಾರ್ವತಿ ಪರಮ ಶಿವರಾಮ್ ದರ್ಶನ ಕಲ್ಪಿಸಿದವರ. ಸಿದ್ಧಾರೂಢ ಸದ್ಗುರುದೇವ ನೀನೆ ನಂಗೆ ಸಕಲ ದೈವ. ಸಿದ್ಧಾರೂಢ ಸದ್ಗುರುದೇವ ನೀನೆ ನಂಗೆ ಸಕಲ ದೈವ. ಪಾರ್ವತಿ ಪರಮ ಶಿವರಾಮ್ ದರ್ಶನ ಕಲ್ಪಿಸಿದವರ. ಪಾರ್ವತಿ ಪರಮ ಶಿವರಾಮ್ ದರ್ಶನ ಕಲ್ಪಿಸಿದವರ. ಶ್ರೀಶೈಲದಿಂದ ಕಾಶಿ ಕ್ಷೇತ್ರಕ್ಕೆ ನಡೆದು ಬಂದಾರೋ ಇವರ. ಶ್ರೀಶೈಲದಿಂದ ಕಾಶಿ ಕ್ಷೇತ್ರಕ್ಕೆ ನಡೆದು ಬಂದಾರೋ ಇವರ. ಅನ್ನಪೂರ್ಣೇಶ್ವರಿಯ ಮಹಾಪ್ರಸಾದ ನಡೆದಿತ್ತು ಜೋರ. ಅನ್ನಪೂರ್ಣೇಶ್ವರಿಯ ಮಹಾಪ್ರಸಾದ ನಡೆದಿತ್ತು ಜೋರ. ಶ್ರೀಶೈಲದಿಂದ ಕಾಶಿ ಕ್ಷೇತ್ರಕ್ಕೆ ನಡೆದು ಬಂದಾರೋ ಇವರ. ಶ್ರೀಶೈಲದಿಂದ ಕಾಶಿ ಕ್ಷೇತ್ರಕ್ಕೆ ನಡೆದು ಬಂದಾರೋ ಇವರ. ಅನ್ನಪೂರ್ಣೇಶ್ವರಿಯ ಮಹಾಪ್ರಸಾದ ನಡೆದಿತ್ತು ಜೋರ. ಅನ್ನಪೂರ್ಣೇಶ್ವರಿಯ ಮಹಾಪ್ರಸಾದ ನಡೆದಿತ್ತು ಜೋರ. ಹಸಿವಿನಿಂದ ಓಡೋಡಿ ಬಂದು ಊಟ ಮಾಡಲು ಹೋದರೆ. ಹಸಿವಿನಿಂದ ಓಡೋಡಿ ಬಂದು ಊಟ ಮಾಡಲು ಹೋದರೆ ಒಳಗೆ ಹೋಗಲು ಬಿಡಲೇ ಇಲ್ಲ. ಶೂದ್ರನೆಂದು ತಿಳಿದಾರಲ್ಲ, ಶೂದ್ರನೆಂದು ತಿಳಿದಾರಲ್ಲ ಇವರೆಂಥ ನರ ರಾಕ್ಷಸರ. ಸಿದ್ಧಾರೂಢ ಸದ್ಗುರುದೇವ ನೀನೆ ನಂಗೆ ಸಕಲ ದೈವ. ಸಿದ್ಧಾರೂಢ ಸದ್ಗುರುದೇವ ನೀನೆ ನಂಗೆ ಸಕಲ ದೈವ. ಪಾರ್ವತಿ ಪರಮ ಶಿವರಾಮ್ ದರ್ಶನ ಕಲ್ಪಿಸಿದವರ. ಪಾರ್ವತಿ ಪರಮ ಶಿವರಾಮ್ ದರ್ಶನ ಕಲ್ಪಿಸಿದವರ. ಚಪ್ಪಲಿ ಬಿಟ್ಟ ಸ್ಥಳದೊಳಗ ಸಿದ್ಧಾರೂಢರ ಕೂಡ್ಸ್ಯಾರೋ ಈಗ. ಚಪ್ಪಲಿ ಬಿಟ್ಟ ಸ್ಥಳದ ಒಳಗ ಸಿದ್ಧಾರೂಢರನ್ನ ಕೂಡ್ಸ್ಯಾರೋ ಈಗ. ಹೊಟ್ಟೆ ತುಂಬ ಅನ್ನವನ್ನುಂಡು ಹೊರಗೆ ನಡೆದಾರೋ ಬೇಗ. ಹೊಟ್ಟೆ ತುಂಬ ಪ್ರಸಾದ ಉಂಡು ಹೊರಗೆ ನಡೆದಾರೋ ಬೇಗ. ಛತ್ರದಾವ ಓಡೋಡಿ ಬಂದ ಉಂಡ ಎಲೆ ತೆಗೆದು ಹಾಕೆಂದ. ಛತ್ರದವ ಓಡೋಡಿ ಬಂದ ಉಂಡ ಎಲೆ ತೆಗೆದು ಹಾಕೆಂದ. ನಿಮ್ಮಪ್ಪ ಬಂದು ಎಲೆ ತೆಗಿತಾನ ನೀನುಂಡ ಎಂಜಲೆಲ್ಲ ಎಂದ. ನಿಮ್ಮಪ್ಪ ಬಂದು ಎಲೆ ತೆಗಿತಾನ ನೀನುಂಡ ಎಂಜಲೆಲ್ಲ ಎಂದ. ಪಾರ್ವತಿ ಪರಮಶಿವರು ಓಡಾಡಿ ಬಂದರು ಆ ಜಗದಾಗ. ಪಾರ್ವತಿ ಪರಮಶಿವರು ಓಡೋಡಿ ಬಂದರು ಆ ಜಗದಾಗ. ನನ್ನ ಕಂದ ಎಲ್ಲಿ ಹನೆಂದು ಹುಡುಕ್ಯಾರೋ ಕೂಡಿದ ಮಂದ್ಯಾಗ. ನನ್ನ ಕಂದ ಎಲ್ಲಿ ಹನೆಂದು ಹುಡುಕ್ಯಾಡ್ಯಾರೋ ಕೂಡಿದ ಮಂದ್ಯಾಗ. ಸಿದ್ಧಾರೂಢ ಸದ್ಗುರುದೇವ ನೀನೆ ನಂಗೆ ಸಕಲ ದೈವ. ಸಿದ್ಧಾರೂಢ ಸದ್ಗುರುದೇವ ನೀನೆ ನಂಗೆ ಸಕಲ ದೈವ. ಪಾರ್ವತಿ ಪರಮ ಶಿವರಾಮ್ ದರ್ಶನ ಕಲ್ಪಿಸಿದವರ. ಪಾರ್ವತಿ ಪರಮ ಶಿವರಾಮ್ ದರ್ಶನ ಕಲ್ಪಿಸಿದವರ. ಕಂದ ಸಿಕ್ಕ ಕುಸಿಯ ಒಳಗ ಮುದ್ದಾಡ್ಯಾರೋ ಮಂದಿಯ ಒಳಗ. ಕಂದ ಸಿಕ್ಕ ಕುಸಿಯ ಒಳಗ ಮುದ್ದಾಡ್ಯಾರೋ ಮಂದಿಯ ಒಳಗ. ತಾಯಿ ತಂದೆಯ ತೊಡೆಯ ಮೇಲೆ ಕುಳಿತಾರೋ ಸಿದ್ಧಾರೂಢರ. ತಾಯಿ ತಂದೆಯ ತೊಡೆಯ ಮೇಲೆ ಕುಳಿತಾರೋ ಸಿದ್ಧಾರೂಢರ. ಎಂಜಲೆಲೆ ತೆಗೆದು ಹಾಕಿ ಪಾರ್ವತಿ ಪರಮಶಿವರು. ಎಂಜಲೆಲೆ ತೆಗೆದು ಹಾಕಿ ಮಾಯವಾಗರೋ ತಕ್ಷಣದಾಗ. ಎಂಜಲೆಲೆ ತೆಗೆದು ಹಾಕಿ ಮಾಯವಾಗರೋ ತಕ್ಷಣದಾಗ. ಪಾರ್ವತಿ ಪರಮಶಿವರ
ಪಾರ್ವತಿ ಪರಮಶಿವರು ದರ್ಶನ ಭಾಗ್ಯ ನೀಡಾರೋ ಹಿಂಗ. ಪಾರ್ವತಿ ಪರಮಶಿವರು ದರ್ಶನ ಭಾಗ್ಯ ನೀಡ್ಯಾರೋ ಹಿಂಗ. ಸುರುಳಿ ಕಲ್ಲಲಾಲ ಶೈವರು ಪರಮಶಿವನ ಸಿದ್ಧಾರೂಢನ ನಿಜ ಭಕ್ತರಿವರು. ಸುರುಳಿ ಕಲ್ಲಲಾಲ ಶೈವರು ಸಿದ್ಧಾರೂಢರ ನಿಜ ಭಕ್ತರಿವರು. ಕವನವನ್ನು ಬರೆಯುವವರು ಬರೆದು ಹಾಡಿನಲಿಯುವವರು. ಸುರುಳಿ ಕಲ್ಲಲಾಲ ಶೈವರು ಕಲಿಯುಗದ ಕಾಳಿದಾಸ ಇವರು. ಸುರುಳಿ ಕಲ್ಲಲಾಲ ಶೈವರು ಕನ್ನಡದ ಕಬೀರ ಇವರು. ಸಿದ್ಧಾರೂಢರ ನಿಜ ಭಕ್ತರಿವರು. ಸಿದ್ಧಾರೂಢರ ನಿಜ ಭಕ್ತರಿವರು. ಕವನವನ್ನು ಬರೆಯುವವರು ಕವನವನ್ನು ಬರೆಯುವವರು ಬರೆದು ಹಾಡಿನಲಿಯುವವರು. ಸದ್ಗುರು ಸಿದ್ಧಾರೂಢ ತಂದೆ ಸಿದ್ಧಾರೂಢ ಸದ್ಗುರು ತಂದೆ. ನೀನೆ ನಂಗೆ ಸಕಲ ದೈವ ಸಿದ್ಧಾರೂಢ ಸದ್ಗುರು ದೇವ. ನೀನೆ ಎಲ್ಲ ಸಕಲ ದೈವ ಸಿದ್ಧಾರೂಢ ಸದ್ಗುರು ದೇವ. ನೀನೆ ನಂಗೆ ಸಕಲ ದೈವ. ಪಾರ್ವತಿ ಪರಶಿವರ ದರ್ಶನ ಪಾರ್ವತಿ ಪರಮ ಶಿವರ ದರ್ಶನ ಕಲ್ಪಿಸಿದವರ. ಪಾರ್ವತಿ ಪರಮಶಿವರ ದರ್ಶನ ಕಲ್ಪಿಸಿದವರ. ಪಾರ್ವತಿ ಪರಮಶಿವರ ದರ್ಶನ ಕಲ್ಪಿಸಿದವರ. ಪಾರ್ವತಿ ಪರಮಶಿವರ ದರ್ಶನ ಕಲ್ಪಿಸಿದವರ. ಕನ್ನಡ ನಾಡಿನ ಸಕಲ ಸಿದ್ಧಾರೂಢ ಸದ್ಭಕ್ತರಲ್ಲಿ ಈ ಕನ್ನಡದ ಕಬೀರನ ಕಲಿಯುಗದ ಕಾಳಿದಾಸನ ಸುರುಳಿಕಲ್ಲಾಲ್ ಸಾಹೇಬರ ದಂಡವತ್ ಪ್ರಣಾಮಗಳು. ಈ ಸಿದ್ಧಾರೂಢರ ಪರಮ ಭಕ್ತರಾದ ಸುರುಳಿಕಲ್ಲಾಲ್ ಸಾಹೇಬರು ತಮ್ಮ 12ನೇ ವಯಸ್ಸಿನಲ್ಲಿ ಕಥಾ ಕವನಗಳ ಗೀಳು ಹಿಡಿಸಿಕೊಂಡು ಗುಂಗು ಹಿಡಿಸಿಕೊಂಡು ಬರೆಯಲು ಶುರುವಿಟ್ಟುಕೊಂಡವರು. 8ನೇ ತರಗತಿಯಲ್ಲಿ ಓದುತ್ತಿರುವಾಗ ಇವರ ತಂದೆ ತೀರಿ ಹೋಗುತ್ತಾರೆ. ಬಾಬು ಸಾಹೇಬರು ಪಾರಿಜಾತ್ ಮಾಸ್ತಾರರು, ಶಿವಭಜನೆಯ ಮಾಸ್ತಾರರು, ಹಾರ್ಮೋನಿಯಂ ಮಾಸ್ತಾರರು, ಹೆಳವರ ಗುರುಗಳ ಪ್ರೀತಿಯ ಶಿಷ್ಯರಾದ ಅವರ ಪೂರ್ಣ ಹೆಸರು ಬಾಬು ಸಾಬ್ ಹುಸೇನ್ ಸಾಬ್ ಕೋಟಿ, ಸಾಕಿನ್ ಸುರುಳಿಕಲ್, ತಾಲೂಕು ಹುನಗುಂದ, ಜಿಲ್ಲಾ ಆಗಿನ ವಿಜಾಪುರ, ಈಗಿನ ಬಾಗಲಕೋಟ್. ತಂದೆ ಬಾಬು ಸಾಹೇಬ್ ಕೋಟಿ, ತಾಯಿ ರೋಷನ್ ಬಿ ಬಾಬು ಸಾಹೇಬ್ ಕೋಟಿ ಇವರ ಜ್ಯೇಷ್ಠ ಪುತ್ರರಾಗಿ 26/1978ರಲ್ಲಿ ಜನಿಸಿ ಬಂದ ಸುರುಳಿಕಲ್ ಲಾಲ್ ಸಾಹೇಬರು ಓದಿನಲ್ಲಿ ಚುರುಕಾಗಿದ್ದರು. ಇವರ ಸಹಪಾಠಿಗಳಿಗೆ ಹಾಗೂ ಇವರ ಶಿಕ್ಷಕರಿಗೆ ಇವರೆಂದರೆ ಎಲ್ಲರಿಗೂ ಪಂಚಪ್ರಾಣವಿದ್ದಂತೆ. ತಂದೆಯ ಮರಣ ನಂತರ ಆರ್ಥಿಕ ಪರಿಸ್ಥಿತಿಯ ಕಗ್ಗಂಟಿನಿಂದ ಮುಕ್ತರಾಗಲು ಕೆಲಸಕ್ಕೆ ಹೋಗಬೇಕಾಯಿತು. ಆಗ ಇದ್ದ ಊರಿನಲ್ಲಿಯೇ ಒಂದು ದಿನಕ್ಕೆ 5 ರೂಪಾಯಿ ಸಂಬಳದ ಹಾಗೆ ರೈತರ ಹೊಲದಲ್ಲಿ ರೈತರ ಕೆಲಸಗಳನ್ನು ಮಾಡುತ್ತಿದ್ದರು. ಹಾಗೆಯೇ ಶಾಲೆಯ ಬೇಸಿಗೆ ರಜೆ ದಿನಗಳಲ್ಲಿ ಮಂಗಳೂರಿಗೆ, ಅಂದರೆ ದಕ್ಷಿಣ ಕನ್ನಡ ಜಿಲ್ಲಾ ಉಡುಪಿ ಮಂಗಳೂರು, ಇಲ್ಲಿ ಒಂದು ದಿನಕ್ಕೆ 80 ರೂಪಾಯಿ ಒಂದು ದಿನಕ್ಕೆ ಸಂಬಳವಿತ್ತು. ಈ ರೀತಿಯಾಗಿ ಕೆಲಸ ಮಾಡುತ್ತಾ ಮನೆಯ ಜವಾಬ್ದಾರಿಯನ್ನು ಸರಿತೂಗಿಸುತ್ತಾ ಆಗೊಂದು ಈಗೊಂದು ಕವನ ಬರೆಯುತ್ತಾ ತಮ್ಮ ಆರ್ಥಿಕ ಪರಿಸ್ಥಿತಿಯಿಂದ ಕಂಗಾಲಾಗಿದ್ದ ಅವರು ಕವನ ಬರೆದ ಖುಷಿಯಲ್ಲಿ ಆನಂದ ಸಾಗರದಲ್ಲಿ ತೇಲಾಡುತ್ತಿದ್ದರು. ಅವತ್ತು ಬರೆದ ಕವನವನ್ನು ಒಂದು ವಾರದವರೆಗೆ ಬಿಟ್ಟು ಬಿಡದೆ ಪ್ರಾಕ್ಟೀಸ್ ಮಾಡಿ ಸುರುಳಿಕಲ್ ಸಿದ್ಧಾರೂಢ ಭಜನಾ ಮಂಡಳಿಯಲ್ಲಿ ಹಾಡಿ ತಮ್ಮ ದುಃಖ ನೋವು ನಲಿವುಗಳನ್ನು ಮರೆತು ಆ ಸಿದ್ಧಾರೂಢರ ಭಗವಂತನನ್ನು ಧ್ಯಾನಿಸುತ್ತಿದ್ದರು. ಅವರ ಬಗ್ಗೆ ಹಾಡುಗಳನ್ನು ಬರೆಯುತ್ತಿದ್ದರು. ಆಗ ಬರೆದು ಹಾಡಿದ ಹಾಡೇ ಇವತ್ತು ಹೊಸ ರೂಪದಲ್ಲಿ ನಿಮ್ಮ ಮುಂದೆ, ನಿಮ್ಮ ಮನದ ಅಂಗಳದ ಮುಂದೆ ತರುತ್ತಿದ್ದೇನೆ. ಸಿದ್ಧಾರೂಢರ ಶಿವಭಜನೆ ಈ ಹಾಡನ್ನು ಕೇಳಿ ದೈವ ಭಕ್ತರಾಗಿರಿ, ಸಿದ್ಧಾರೂಢರ ಶಿಷ್ಯರಾಗಿರಿ, ಸಿದ್ಧಾರೂಢರ ಭಕ್ತರಾಗಿ ಬಾಳಿನಲ್ಲಿ ಸುಖ ದುಃಖ ನಿಮ್ಮ ಸಿದ್ಧಾರೂಢರ ಭಕ್ತರಾಗಿ ನಿಮ್ಮ ಬಾಳಿನಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಪಡೆಯಿರಿ ಎಂದು ಆಶಿಸುತ್ತಾ ನನ್ನ ಕಥೆಯಾಯಿತು. ಈಗ ನನ್ನ ಕವನದ ಕತೆ. ಸಿದ್ಧಾರೂಢರು ಬಾಲಕರಾಗಿದ್ದಾಗಲೇ ಮನೆ ಬಿಟ್ಟು ಶ್ರೀಶೈಲದ ಗಜದಂಡ ಗುರುಗಳ ಶ್ರೇಷ್ಠ ಶಿಷ್ಯರಾಗಿ ಸಿದ್ಧಾರೂಢ ಭಾರತಿ ಸ್ವಾಮಿಗಳೆಂದು ಬಿರುದು ಪಡೆದುಕೊಂಡು ಕಾಶಿ ಕ್ಷೇತ್ರದ ದರ್ಶನಕ್ಕೆ ಬಂದಾಗ ಕಾಶಿಯಲ್ಲಿ ಅನ್ನಪೂರ್ಣೇಶ್ವರಿ ಎಂಬ ಮಹಾಪ್ರಸಾದ ನಿಲಯದಲ್ಲಿ
ಪ್ರಸಾದಾಕಾಂಕ್ಷಿಯಾಗಿ ಬಂದರು ಸಿದ್ಧಾರೂಢ ದೇವರು. ಸಿದ್ಧಾರೂಢರ ಆಗಿನ ಅವಸ್ಥೆಯನ್ನು ಕಂಡ ಪ್ರಸಾದ ನಿಲಯದ ಬ್ರಾಹ್ಮಣರು ಇವರನ್ನು ಚಪ್ಪಲಿ ಬಿಡುವ ಸ್ಥಳದಲ್ಲಿ ಕೂಡಿಸಿ ಪ್ರಸಾದ ಬಡಿಸಿದರು. ಹೊಟ್ಟೆ ತುಂಬ ಪ್ರಸಾದ ಮಾಡಿದ ಸಿದ್ಧಾರೂಢ ಭಾರತೀ ಸ್ವಾಮಿಗಳು ಹೊರ ನಡೆಯುತ್ತಿದ್ದರು. ಅಷ್ಟರಲ್ಲಿಯೇ ಛತ್ರದವ ಓಡೋಡಿ ಬಂದು ಇವರನ್ನು ಅಡ್ಡ ಹಾಕಿ ನಿಲ್ಲಿಸಿ, ನೀ ಉಂಡ ಎಲೆಯನ್ನು ಯಾರು ತೆಗೆಯುತ್ತಾರೆ? ನಿಮ್ಮಪ್ಪ ಬರುತ್ತಾನೆಯೇ ನೀ ಉಂಡ ಎಂಜಲೆಯನ್ನು ತೆಗೆಯಲು ಎಂದು ದಬಾಯಿಸತೊಡಗಿದನು. ಆಗ ಸಿದ್ಧಾರೂಢರು, ಓ ಹೌದಾ, ಮಗ ಉಂಡ ಎಂಜಲೆಯನ್ನು ಆ ನನ್ನ ತಂದೆ ತಾಯಿಯರೇ ಬಂದು ತೆಗೆಯುತ್ತಾರೆ, ನೋಡ್ತಾ ಇರು ಎಂದು ಆ ಛತ್ರದವನಿಗೆ ಹೇಳುತ್ತಿರುವಾಗಲೇ ಮಧ್ಯವಯಸ್ಕರಾದ ಇಬ್ಬರು ಸುಂದರ ದಂಪತಿಗಳು ಬಂದು ಸಿದ್ಧಾರೂಢರನ್ನು, ಕಂದ, ಇಲ್ಲೇನು ಮಾಡುತ್ತಿರುವೆಯಪ್ಪ? ಇವನೊಂದಿಗೆ ಯಾಕೆ ಜಗಳ ಮಾಡುತ್ತಿರುವೆ ಎಂದು ಕೇಳಿದಾಗ ಸಿದ್ಧಾರೂಢರು, ಜಗಳೇನಿಲ್ಲ ಮಾತಾಪಿತರೆ, ನಾ ಉಂಡ ಎಲೆಯನ್ನು ನಿಮ್ಮಪ್ಪ ಅವ್ವ ಬಂದು ತೆಗಿತಾರಾ ಎಂದು ಛತ್ರದವ ಕೇಳುತ್ತಿದ್ದ. ಅದರ ಮಾತಿನ ಸಂಭಾಷಣೆ ನಡೆಯುತ್ತಿತ್ತು ಅಷ್ಟೇ. ಅಷ್ಟರಲ್ಲಿ ನೀವು ಹೇಗೂ ಬಂದಿದ್ದೀರಿ, ದಣಿದಿದ್ದೀರಿ, ಮಹಾಪ್ರಸಾದ ಮಾಡಿ ನನ್ನ ಎಲೆಯನ್ನು ತೆಗೆದು ಹಾಕಿ ಬನ್ನಿ. ನೀವೇ ನನ್ನ ಮಾತಾಪಿತರಲ್ಲವೇ? ನೀವು ಮಕ್ಕಳ ಪಾಲನೆ ಮಾಡದಿದ್ದರೆ ಹೇಗೆ? ಇಲ್ಲೇ ಹೊರಗಿರುತ್ತೇನೆ, ಈ ಛತ್ರದವನೊಂದಿಗೆ ವಾದ ಮಾಡಿ ತಲೆನೋಯುತ್ತಿದೆ ಎಂದು ಅಂದಾಗ, ಆಯಿತು, ನೀನು ಇಲ್ಲೇ ಹೊರಗಡೆ ಸ್ವಲ್ಪ ಆರಾಮ ಮಾಡು ಎಂದು ಹೇಳಿ ಆ ಮಧ್ಯವಯಸ್ಕ ದಂಪತಿಗಳು ಸಿದ್ಧಾರೂಢರು ಉಂಡು ಬಿಟ್ಟ ಎಂಜಲೆಯಲ್ಲಿ ಉಳಿದ ಮಹಾಪ್ರಸಾದವ ಉಂಡು ಎಂಜಲೆಲೆ ಹಿಡಿದುಕೊಂಡು ಹೊರಗೆ ಹಾಕಿ ಸಿದ್ಧಾರೂಢರನ್ನು ಬರಮಾಡಿಕೊಂಡು, ಕಂದ, ಈಗ ತಲೆನೋವು ಹೇಗಿದೆ ಎಂದು ಕೇಳುತ್ತಾರೆ ಆ ಮಧ್ಯವಯಸ್ಕ ದಂಪತಿಗಳು. ಆಗ ಸಿದ್ಧಾರೂಢರು, ನಿಮ್ಮ ಮಡಿಲಲ್ಲಿ ಮಲಗುವ ಆಸೆ ಆಗುತ್ತದೆ ಮಾತಾಪಿತರೆ, ಮಲಗಲು ಅಪ್ಪಣೆ ಕೊಡುವಿರಾ ಎಂದು ಕೇಳಿದಾಗ ಆ ದಂಪತಿಗಳು ತಮ್ಮ ನಿಜ ರೂಪದಿಂದ ಆ ಪರಮಶಿವರು ತಮ್ಮ ದರ್ಶನದಿಂದ ನಿಮ್ಮ ತೊಡೆಯ ಮೇಲೆ, ನಿಮ್ಮ ಮಡಿಲ ಮೇಲೆ ಮಲಗುವ ಆಸೆ ಆಗುತ್ತಿದೆ, ಅಪ್ಪಣೆ ಕೊಡುವಿರಾ ಎಂದು ಸಿದ್ಧಾರೂಢರು ಕೇಳಿದಾಗ ಆ ದಂಪತಿಗಳು ತಮ್ಮ ನಿಜ ರೂಪದಿಂದ ದರ್ಶನದಿಂದ ಸಿದ್ಧಾರೂಢರನ್ನು ತಮ್ಮ ತೊಡೆಯ ಮೇಲೆ ಮಲಗಿಸಿಕೊಂಡು ಸಿದ್ಧಾರೂಢರ ತಲೆ ನೇವರಿಸುತ್ತಾ ಕಂದನನ್ನು ದಂಪತಿಗಳಿಬ್ಬರು ಮುದ್ದಾಡುತ್ತಾ ಪ್ರಸಾದ ನಿಲಯದ ಎಲ್ಲ ಜನರಿಗೆ ದರ್ಶನ ಭಾಗ್ಯ ಕೊಟ್ಟು ಕೈಲಾಸಕ್ಕೆ ಮರಳಿದರು. ಪಾರ್ವತಿ ಪರಮೇಶ್ವರರು ಸಿದ್ಧಾರೂಢರು ಈ ರೀತಿಯಾಗಿ ಪರಮಶಿವನ ದರ್ಶನ ಮಾಡಿಸಿ ಹುಬ್ಬಳ್ಳಿಗೆ ಬಂದು ನೆಲೆ ನಿಂತರು ನಮ್ಮ ಸಿದ್ಧಾರೂಢ ದೇವರು ಎನ್ನುವ ಕಥೆಯನ್ನು ಪದ ಮಾಡಿ ಹಾಡಿ ನಲಿಯುತ್ತಿರುವ ಕನ್ನಡದ ಕಬೀರ, ಕಲಿಯುಗದ ಕಾಳಿದಾಸ, ಭಾವೈಕ್ಯತೆಯ ಬಾಲಕ ಸುರುಳಿಕಲ್ ಲಾಲ್ ಸಾಹೇಬ್.